Hello students, welcome to my 10th standard social science class. Today I am going to continue chapter 3rd, India's relationship with other countries. Okay dear children, in the previous class we already discussed about India and China relationship and India and Pakistan relationship. So India and China relationship, China has an ancient relationship with the India because of in the Mesopotamia and Sindhu civilization we have a relationship with the China, and Buddha is originated in the India and it is widely accepted in the China. So this type of the has a different some are disputes are there, but also we have maintained a good relationship with the China. And then we discussed already in the previous class, that is the Pakistan relationship. In the Pakistan relationship, it is not a neighboring country in the before independence, it is a part of India. But after that 1947 act, so it is a independent country, and then we started to foreign relationship with the Pakistan. But we have maintained to good relationship with the Pakistan, but it is not successfully because of there is so much dispute there in the Pakistan, terrorism, Jammu and Kashmir, water sharing, this type of the disputes are also there. So these are all the points we are discussed in the previous class. Now we move on to the other countries of a relationship. India also has a powerful countries. They has a relationship with the powerful countries. Russia and USA is the powerful country in the world, but in the time the India also maintained a good relationship with the Russia. So now we discuss about these two nations. India has a cardinal relationship with Russia and similar relationship with the United Society Soviet Russia. So ರಷ್ಯಾದ ಜೊತೆಗೆ ಒಂದು ಕಾರ್ಡಿನಲ್ ರಿಲೇಶನ್ಶಿಪ್ ಅಂತ ಒಂದು ಡಿಸ್ಟೆನ್ಸ್ ನ ಒಂದು ರಿಲೇಶನ್ಶಿಪ್ ಅನ್ನ ಒಂದು ಒಳ್ಳೆ ಬಾಂಧವ್ಯವನ್ನ ಇಟ್ಕೊಳ್ತಾ ಬಂದಿದೆ. ಇವೊಂದು ಇಂಡಿಯಾ ಇಸ್ ಫಾಲೋಡ್ ದ ನಾನ್ ಅಲಿಗ್ ಪಾಲಿಸಿ. ಇಟ್ ಹ್ಯಾಡ್ ಅ ಗುಡ್ ರಿಲೇಶನ್ಶಿಪ್ ವಿತ್ ರಷ್ಯಾ. ಸೊ ಯಾವಾಗ ಇನ್ ದ ಫಾರಿನ್ ಪಾಲಿಸಿ ವಿ ಹ್ಯಾವ್ ಎ ನಾನ್ ಅಲಿಗ್ಮೆಂಟ್ ಪಾಲಿಸಿ. ಸೊ ಯಾವ ಎರಡು ಬ್ಲಾಕ್ ಗಳಲ್ಲೂ ಸಹ ಸೇರದೆ ನಾವು ತಟಸ್ಥವಾಗಿ ಉಳಿದಿದ್ರಿಂದ ನಮಗೆ USA ಜೊತೆಗೂ ಒಳ್ಳೆ ಬಾಂಧವ್ಯ ಬೆಳೆಸ್ಕೊಳ್ಳುವಂತಹ ಅವಕಾಶ ಆಯಿತು ಮತ್ತು ರಷ್ಯಾದ ಜೊತೆಗೂ ಒಳ್ಳೆ ಬಾಂಧವ್ಯ ಬೆಳೆಸ್ಕೊಳ್ಳುವಂತಹ ಅವಕಾಶ ಆಗಿತ್ತು. ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಆಲ್ರೆಡಿ ಟೋಲ್ಡ್ ಅಬೌಟ್ ದೇರ್ ಇಸ್ ಅ ಟೂ ಬ್ಲಾಕ್ಸ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ ಮಹಾಯುದ್ಧಗಳು ನಡಿಬೇಕಾದಾಗ ಎರಡು ಬ್ಲಾಕ್ ಆಗಿತ್ತು. ದಟ್ ಇಸ್ ದ ರಷ್ಯಾ ಒನ್ ಪಾರ್ಟ್, ಅನದರ್ ಒನ್ ಪಾರ್ಟ್ ಇಸ್ ದ USA. ರಷ್ಯಾ ಒಂದು ಬ್ಲಾಕ್ ಅಲ್ಲಿ ಇತ್ತು, USA ಒಂದು ಬ್ಲಾಕ್ ಅಲ್ಲಿ ಇತ್ತು. ಸೊ ಇಂಥ ಟೈಮ್ ಅಲ್ಲಿ ದ ಟೂ ಪವರ್ಫುಲ್ ಕಂಟ್ರೀಸ್ ಆರ್ ದೇರ್, ಬಟ್ ಇಂಡಿಯಾ ಈಸ್ ಸ್ಟಾಗ್ನೆಂಟ್, ನ್ಯೂಟ್ರಲ್. ಸೊ ವಿತ್ ದ ಪಾಲಿಸಿ ಆಫ್ ನಾನ್ ಅಲಿಗ್ಮೆಂಟ್ ಪಾಲಿಸಿ. ನಾನ್ ಅಲಿಗ್ಮೆಂಟ್ ಪಾಲಿಸಿ ಮೂಲಕ ನ್ಯೂಟ್ರಲ್ ಆಗಿದ್ದರಿಂದ ಏನು ಮಹಾಯುದ್ಧಗಳು ಅಥವಾ ಏನು ವರ್ಲ್ಡ್ ವಾರ್ಗಳು ಆದ್ಮೇಲೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಎರಡರ ಜೊತೆಗೂ ಸಹ ಒಂದು ಒಳ್ಳೆ ರಿಲೇಶನ್ಶಿಪ್ ಅನ್ನ ಬೆಳೆಸೋಕೆ ಅವಕಾಶ ಆಗ್ತಾ ಹೋಗುತ್ತೆ. ಅಂಡ್ ರಷ್ಯಾ ಹೇಗೆ ನಮ್ಮ ಜೊತೆಗೆ ತುಂಬಾ ಒಳ್ಳೆ ಬಾಂಧವ್ಯ ಹೊಂದಿದೆ ಅಂತ ನಾವು ಹೇಳ್ತಾ ಹೋಗ್ತೀವಿ ಅಂದ್ರೆ ಇಟ್ ಈಸ್ ಎಕಾನಮಿಕಲಿ, ಪೊಲಿಟಿಕಲಿ ಇಟ್ ಹಸ್ ಲಾಟ್ ಆಫ್ ಸಪೋರ್ಟ್ ಟು ದ ಇಂಡಿಯಾ. ಸೊ ಭಾರತದಲ್ಲಿ ಎಕಾನಮಿಕಲಿ ಆಗಲಿ, ರಾಜಕೀಯವಾಗಿ ಅಥವಾ ಸಾಮಾಜಿಕವಾಗಿ ನಮಗೆ ಬಹಳಷ್ಟು ಸಪೋರ್ಟ್ ಅನ್ನ ಅದು ಮಾಡ್ತಾ ಬಂದಿದೆ. ಹೇಗಪ್ಪ ಅಂತ ಹೇಳಿದ್ರೆ ಇನ್ ದ ಟೈಮ್ ಆಫ್ ಚೀನಾ ಇನ್ವೆನ್ಷನ್ ಆನ್ ದ ಇಂಡಿಯಾ 1962 ಅಲ್ಲಿ 1962ರಲ್ಲಿ ಭಾರತದ ಮೇಲೆ ಚೀನಾ ಅಟ್ಯಾಕ್ ಆದಾಗ ರಷ್ಯಾ ಇಸ್ ಸಪೋರ್ಟ್ ಟು ದ ಇಂಡಿಯಾ. ಭಾರತಕ್ಕೆ ಸಪೋರ್ಟ್ ಆಗಿ ನಿಂತಿದ್ದು, ಭಾರತಕ್ಕೆ ಒಂದು ಬೆಂಬಲವನ್ನ ಸೂಚಿಸಿದ್ದು ಯಾವುದು ಅಂತ ಹೇಳಿದ್ರೆ ರಷ್ಯಾ ಆಗಿತ್ತು. ಅಂಡ್ ದ ಟೈಮ್ ಆಫ್ ಡ್ಯೂರೇಷನ್ ಗೋವಾ ಲಿಬರೇಷನ್ ಇನ್ 1961 ಗೋವಾ ಲಿಬರೇಷನ್ ಮಾಡ್ಬೇಕಾದಾಗ, ಯಾಕಂದ್ರೆ ಭಾರತ ಸ್ವತಂತ್ರ ಆದ್ಮೇಲೂ ಸಹ ಇಲ್ಲೇನಾಗಿರ್ಲಿಲ್ಲ, ಗೋವಾ ಸ್ವತಂತ್ರ ಆಗಿರ್ಲಿಲ್ಲ, ಗೋವಾ ಭಾರತವನ್ನ ಸೇರಿರ್ಲಿಲ್ಲ. ಅಂತ ಟೈಮ್ ಅಲ್ಲೂ ಸಹ ಭಾರತ ಸ್ವತಂತ್ರ ಆಗ್ಬೇಕಾದಾಗ್ಲೂ ಸಹ ರಷ್ಯಾ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ಸಪೋರ್ಟೆಡ್ ಟು ಇಂಡಿಯಾ. ಸೊ ಭಾರತದ ಜೊತೆಗೆ ಇದು ಬೆಂಬಲವಾಗಿ ನಿಂತ್ಕೊಳ್ತಾ ಹೋಗುತ್ತೆ. USSR ಹ್ಯಾಸ್ ಸಪೋರ್ಟೆಡ್ ಟು ಇಂಡಿಯಾ ಅಟ್ UN. ಸೊ ಯುನೈಟೆಡ್ ನ್ಯಾಷನಲ್ ಆರ್ಗನೈಸೇಷನ್ ಏನಿದೆ, ಪ್ರಪಂಚದ ಒಂದು ಆರ್ಗನೈಸೇಷನ್ ಏನಿದೆ, ಆ ಆರ್ಗನೈಸೇಷನ್ ಅಲ್ಲಿ ಭಾರತಕ್ಕೆ ಒಂದು ಒಳ್ಳೆ ಸ್ಥಾನ ಸಿಗಬೇಕು ಅಂತ ಹೇಳಿ ಇವತ್ತಿಗೂ ಸಪೋರ್ಟ್ ಮಾಡ್ತಾ ಇರುವಂತಹ ದೇಶ ಅಂತ ಹೇಳಿದ್ರೆ ಇಟ್ ಇಸ್ ರಷ್ಯಾ. ರಷ್ಯಾ ಇಸ್ ಸಪೋರ್ಟೆಡ್ ಟು ಇಂಡಿಯಾ ಎಟ್ ದಿ UN ದಲ್ಲಿ ಸಪೋರ್ಟ್ ಮಾಡುವುದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂಡ್ ವೆನ್ ಇಟ್ ಇಸ್ ಅ ತಕ್ಷೇಟ್ ಅಗ್ರಿಮೆಂಟ್ ಬಿಟ್ವೀನ್ ದ ಇಂಡಿಯಾ ಅಂಡ್ ಪಾಕಿಸ್ತಾನ್, ದಟ್ ದ ಟೈಮ್ ರಷ್ಯಾ ಇಸ್ ಸಪೋರ್ಟ್ ಟು ದ ಇಂಡಿಯಾ. ತಕ್ಷೇಟ್ ಅಗ್ರಿಮೆಂಟ್ ಅನ್ನ ಪಾಕಿಸ್ತಾನ ಜೊತೆಗೆ ಮಾಡ್ಕೋಬೇಕಾದಾಗ್ಲೂ ಸಹ ರಷ್ಯಾವು ಇಂಡಿಯಾದಕ್ಕೆ ಬಹಳಷ್ಟು ಸಪೋರ್ಟ್ ಅನ್ನ ಮಾಡ್ತಾ ಹೋಯಿತು. ಅಂಡ್ 1971 ಇಂಡಿಯಾ ಹ್ಯಾಸ್ USA signed the agreement for the 20 years of the peace and cooperations. ಸೊ 1971ರಲ್ಲಿ ರಷ್ಯಾ ಮತ್ತು ಭಾರತ ಒಂದು ಅಗ್ರಿಮೆಂಟ್ ಗೆ ಬರ್ತಾ ಹೋಗುತ್ತೆ ಮತ್ತು ಪೀಸ್ ಅಂಡ್ ಕೋಆಪರೇಷನ್ ಅಂದ್ರೆ ಶಾಂತಿ ಮತ್ತು ಸಹಬಾಳ್ವೆಯ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳೋದ್ರ ಮೂಲಕ ರಷ್ಯಾ ಇಸ್ ಎಸ್ಟಾಬ್ಲಿಷ್ ದ ಸೋ ಮೆನಿ ಇಂಡಸ್ಟ್ರೀಸ್ ಇನ್ ಇಂಡಿಯಾ. ಭಾರತದಲ್ಲಿ ಅನೇಕ ಇಂಡಸ್ಟ್ರಿಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದರಲ್ಲಿ ಎಸ್ಪೆಷಲಿ ಆಸ್ ಬೈಲಾ ಅಂಡ್
ಬೋಕ್ರಾ ಸ್ಟೀಲ್ ಪ್ಲಾಂಟ್ಸ್. ಸೊ ಬೈಲಾ ಮತ್ತು ಬೋಕ್ರಾ ಅನ್ನುವಂತಹ ಸ್ಟೀಲ್ ಪ್ಲಾಂಟ್ಸ್ ಗಳನ್ನ ಭಾರತದಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ. ಇಂಡಿಯಾ ಹ್ಯಾಸ್ ಟೇಕನ್ ಮೇಜರ್ ಸಪೋರ್ಟ್ ಆಫ್ ದ ಫಾರ್ ರಷ್ಯಾ ಇನ್ ಇಂಪ್ರೂವ್ ದ ಇಂಡಸ್ಟ್ರಿ ಅಂಡ್ ಟೆಕ್ನಾಲಜಿ. ಸೊ ಇಂಡಸ್ಟ್ರಿ ಮತ್ತು ಟೆಕ್ನಾಲಜಿಯನ್ನ ಇಂಪ್ರೂವ್ ಮಾಡೋದ್ರಲ್ಲಿ, ಭಾರತದಲ್ಲಿ ಇಂಪ್ರೂವ್ ಆಗೋದ್ರಲ್ಲಿ ರಷ್ಯಾದ ಸಪೋರ್ಟ್ ಬಹಳಷ್ಟು ಆಗ್ತಾ ಹೋಗುತ್ತೆ. ಸೊ ರಷ್ಯಾ ಸಪೋರ್ಟ್ ಟು ಅವರ್ ಎಕಾನಮಿ ಅಂಡ್ ಇಂಡಸ್ಟ್ರಿಯಲೈಸೇಷನ್ ಅಂಡ್ ದಿ ಟೆಕ್ನಾಲಜಿ. ರಷ್ಯಾ has extended the support India quest of as a permanent seat in the UNO Security Council. ಸೊ ಇಂಡಿಯಾದ ಯುಎನ್ಒದ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಭಾರತವು ಒಂದು ಪರ್ಮನೆಂಟ್ ಸದಸ್ಯರಾಗಬೇಕು ಅಂತ ಹೇಳಿ ಮೊದಲು ಒಪ್ಪಿಗೆ ಕೊಡ್ತಾ ಇರುವಂತದ್ದು ಮತ್ತು ಮೊದಲು ಸಪೋರ್ಟ್ ಮಾಡ್ತಾ ಇರುವಂತಹ ದೇಶ ಅಂತ ಹೇಳಿದ್ರೆ ಅದು ರಷ್ಯಾ ಆಗಿದೆ. ಸೊ ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ವಿತ್ ದ ರಷ್ಯಾ. Next we move on to the India and USA. So next India and USA. So here my dear children, this is the one of the very special and unique relationship with the USA. USA ಜೊತೆಗೆ ಒಂದು ವಿಚಿತ್ರವಾದಂತಹ ಸಂಬಂಧವನ್ನ ಭಾರತ ಹೊಂದಿದೆ ಅಂತ ನಾವು ಹೇಳ್ಬೋದು. ವಿಚಿತ್ರ ಅನ್ನೋದಕ್ಕಿಂತನೂ ಏನಪ್ಪಾ ಅಂದ್ರೆ ಒಂದು ವಿಶೇಷವಾದಂತಹ ಸಂಬಂಧ ಅಂತ ನಾವು ಹೇಳ್ಬೋದು. ಬಿಕಾಸ್ ಆಫ್ ಸಮ್ ಟೈಮ್ಸ್ USA support to fully support to the India and sometimes is against. So and both are USA has a two parties. USA ಅಲ್ಲಿ ಎರಡು ಪಾರ್ಟಿಗಳನ್ನು ನಾವು ನೋಡ್ತಾ ಹೋಗ್ತೀವಿ, ಡೆಮೊಕ್ರೆಟಿಕ್ ಅಂಡ್ ರಿಪಬ್ಲಿಕ್ ಪಾರ್ಟಿ. ಅಕಾರ್ಡಿಂಗ್ ಟು ದಟ್ ಪಾರ್ಟೀಸ್ ರೂಲಿಂಗ್ ವಿ ಆರ್ ಚೇಂಜಿಂಗ್ ಅವರ್ ಫಾರಿನ್ ಪಾಲಿಸಿ. ಸೊ ಯಾಕಂದ್ರೆ ಒಂದೇ ತರದ ನಿರ್ಧಾರವನ್ನ USA ನಮಗೆ ತೋರಿಸೋದಿಲ್ಲ. ಇನ್ ದ ಟೈಮ್ ಆಫ್ 1965 when India is China is invention on India, ಭಾರತದ ಮೇಲೆ ಚೀನಾ ಯಾವಾಗ ಅಟ್ಯಾಕ್ ಮಾಡ್ತೋ that the time USA is supported to ಅವರ್ ಇಂಡಿಯಾ. ಸೊ ಭಾರತಕ್ಕೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಇಂಡಿಯಾ ಮತ್ತು ಚೀನಾ ವಾರಲ್ಲಿ ಬಹಳಷ್ಟು ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಬಟ್ ವೆನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಇಸ್ ಹ್ಯಾಪನ್ಸ್ ದಟ್ ದ ಟೈಮ್ USA ಸಪೋರ್ಟ್ ಟು ದ ಪಾಕಿಸ್ತಾನ್. ದಿಸ್ ಟೈಪ್ ಆಫ್ ದ ರಿಲೇಶನ್ಶಿಪ್ ಹ್ಯಾವ್ ಎ ಇಂಡಿಯಾ ಅಂಡ್ USA. ಸೊ USA ಜೊತೆಗೆ ಬಹಳಷ್ಟು ಬೇರೆ ರೀತಿಯಾದಂತಹ ಒಂದು ಸಂಬಂಧವನ್ನ ನಾವು ನೋಡ್ತಾ ಹೋಗ್ತೀವಿ. ಪಾಕಿಸ್ತಾನ ಜೊತೆಗೆ ನಾವು ಯುದ್ಧ ಮಾಡಿದಾಗ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ. ಚೀನಾದ ಜೊತೆಗೆ ನಾವು ಯುದ್ಧಕ್ಕೆ ಇಳಿದಾಗ ನಮಗೆ ಭಾರತಕ್ಕೆ ಸಪೋರ್ಟ್ ಮಾಡುವಂತಹ ವಿಚಿತ್ರವಾದಂತಹ ಒಂದು ಫಾರಿನ್ ಪಾಲಿಸಿಯನ್ನ ಇದು ಹೊಂದಿರುವಂತದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗೇನೆ ವಿ ಹ್ಯಾವ್ ಎ ಗುಡ್ ರಿಲೇಶನ್ಶಿಪ್ ವಿತ್ ದ ಟೆಕ್ನಾಲಜಿ, ಸ್ಪೇಸ್, ಎಕಾನಮಿ, ಪೊಲಿಟಿಕಲ್ ಅಂಡ್ ಫಾರಿನ್ ಟ್ರೇಡ್, ಸೈನ್ಸ್. ಸೊ ಸೈನ್ಸ್ ಮತ್ತು ಟೆಕ್ನಾಲಜಿ ಆಗಿರ್ಬೋದು, ಔಟರ್ ಸ್ಪೇಸ್ ಬಗ್ಗೆ ಏನು ರಿಸರ್ಚ್ ಆಗಿರ್ಬೋದು, ಈ ಎಲ್ಲಾ ವಿಚಾರಗಳ ಬಗ್ಗೆ ನಮಗೆ ಹೆಚ್ಚು ಸಂಬಂಧವನ್ನ, ಹೆಚ್ಚು ಒಂದು ಗೈಡ್ಲೈನ್ಸ್ ಅನ್ನ ನಮಗೆ USA ನಮ್ಗೆ ಏನ್ ಮಾಡ್ತಾ ಇದೆ, ನೀಡ್ತಾ ಬರ್ತಾ ಇದೆ ಅಂತ ನಾವು ಹೇಳ್ಬೋದು. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ದಿ USA and India relationship and Russia and India relationship. Okay my dear children, I hope you are understand this point. In the next video we will start another one new lesson. Thank you. Sai Ram.